ಹಾಯ್ ಹಲೋ ನಮಸ್ಕಾರ. ಇವತ್ತು ಮತ್ತೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಥೆಯ ಹೆಸರು ಫಲಿತಾಂಶ. ತಲೆ ತಗ್ಗಿಸಿ ಹಾಕಿದ್ದ ಶರ್ಟ್ ತುದಿಯನ್ನು ತನ್ನ ಬೆರಳಿಗೆ ಸುತ್ತಿಕೊಳ್ಳುವುದು ಬಿಡುವುದು ಮಾಡುತ್ತಾ ನಿಂತಿದ್ದ 8 ವರ್ಷದ ಅಚಿಂತ್ಯ. ಮಂತ್ಲಿ ಟೆಸ್ಟ್ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದರು ಶಾಲೆಯಲ್ಲಿ. ಅದನ್ನು ತಾಯಿ ಬಳಿ ಕೊಟ್ಟು ಅವರ ಎದುರಿಗೆ ಆತಂಕದಿಂದ ನಿಂತಿದ್ದ. 5 ನಿಮಿಷದಿಂದಲೂ ರಿಪೋರ್ಟ್ ಕಾರ್ಡ್ ನೋಡುತ್ತಾ ಕುಳಿತಿದ್ದಳು ಅರ್ಚನಾ. ಅಚಿಂತ್ಯನ ಕಣ್ಣು ಅರ್ಚನಾಳ ಕೈಯಲ್ಲಿ ಇದ್ದ ಮರದ ಸ್ಕೇಲ್ ಮೇಲೆಯೇ ಇತ್ತು. ಏನು ಮಾಡಬೇಕೀಗ ನಾನು? ನೀನೇ ಹೇಳು, ಗಂಭೀರ ದನಿಯಲ್ಲಿ ಕೇಳಿದಳು ಮಗನನ್ನು. ಸಾರಿ ಮಮ್ಮ, ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತೆಗಿತೀನಿ ಮಮ್ಮ, ಪ್ಲೀಸ್ ಹೊಡಿಬೇಡ ಮಮ್ಮ, ಅಳುವ ದನಿಯಲ್ಲಿ ಹೇಳಿದ ಅಚಿಂತ್ಯ. ಹೊಡಿಬಾರ್ದಾ? ನಾನು ಎಷ್ಟು ಕಷ್ಟಪಟ್ಟು ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೆ. ಅವತ್ತೇ ಹೇಳಿದೆ ತಾನೇ ಒಂದೇ ಒಂದು ತಪ್ಪು ಕೂಡ ಆಗಬಾರ್ದು ಅಂತ, ಗದರುವ ದನಿಯಲ್ಲಿ ಕೇಳಿದಳು. ಎಸ್ ಮಮ್ಮ, ಅಳುವ ದನಿಯಲ್ಲಿ ಹೇಳಿದ. ಮತ್ತೆ ಈ ಪ್ರಾಬ್ಲಮ್ ಹೆಂಗೆ ತಪ್ಪಾಯಿತು? ಅರ್ಚನಾಳ ಕಣ್ಣು ಕೆಂಪಗಾಗಿತ್ತು. TV ಕಾರ್ಟೂನ್ನಲ್ಲಿ ನೋಡಿದ್ದ ಡಿಮನ್ ನೆನಪಾಯಿತು ಅಚಿಂತ್ಯನಿಗೆ. ಅದರಲ್ಲಿ ಕಂಡ ಹಾಗೆ ತಲೆ ಮೇಲೆ ದೊಡ್ಡ ದೊಡ್ಡ ಕೊಂಬುಗಳು, ಕೋರೆ ಹಲ್ಲುಗಳು ಅಮ್ಮನ ಮುಖದಲ್ಲಿ ಕಾಣಿಸಿತು. ಅಮ್ಮನ ಜೋರು ದನಿ ಕೇಳಿ ಅಳುವೇ ಬಂದಿತು. ಹೋ ಎಂದು ರಾಗ ತೆಗೆದು ಅಳಲು ಶುರು ಮಾಡಿದ. ಅರ್ಚನಾ, ಯಾಕೆ ಹೀಗೆ ಗದರ್ತೀಯ? ಮಗುನ ಹೆದರಿಸ್ಬೇಡ, ಆದರ್ಶ್ ಕುಳಿತಲ್ಲಿಂದನೇ ಕೂಗು ಹಾಕಿದ. ನೀವು ಸುಮ್ಮನಿರಿ, ಮಗುವಿನ ಓದಿನ ಜವಾಬ್ದಾರಿ ಒಂಚೂರು ತಗೊಳ್ಳಲ್ಲ. ನಾನು ಬೈಯೋ ಹೊತ್ತಲ್ಲಿ ಮಾತ್ರ ಅವನನ್ನು ವಹಿಸ್ಕೊಂಡು ಬಂದುಬಿಡ್ತೀರಾ. ಮಗನ ಜೊತೆ ಈಗ ಗಂಡನ ಮೇಲೂ ಸಿಟ್ಟು ಬಂದಿತ್ತು. ಅಷ್ಟರಲ್ಲೇ ಅರ್ಚನಾಳ ಫೋನ್ ಕಿರುಗುಟ್ಟಿತ್ತು. ಹೇಳಿ ಅಕ್ಕ, ಅರ್ಚನಾಳ ದನಿಯಲ್ಲಿ ಕೃತಕ ವಿನಯ. ಹೌದಕ್ಕ, ಮ್ಯಾಥ್ಸಲ್ಲಿ 2 ಮಾರ್ಕ್ ಕಡಿಮೆ. ಅತುಲ್ಯಂಗೆಷ್ಟು? ಆದರ್ಶ ಅರ್ಚನಾಳ ಮುಖವನ್ನೇ ಗಮನಿಸುತ್ತಾ ಅಚಿಂತ್ಯನ ಬಳಿ ಸಾಗಿದ. ಓಹ್ ಹೌದಾ, ವೆರಿ ಗುಡ್, ತುಂಬ ಜಾಣ ಬಿಡಿ ಅತುಲ್ಯ. ಅತುಲ್ಯಂಗೆ ಕಂಗ್ರ್ಯಾಟ್ಸ್ ಹೇಳಿಬಿಡಿ. ಮಾತಲ್ಲಿ ಸಿಹಿ ಇದ್ದರೂ ಮನಸ್ಸು ಮಾತ್ರ ಮಾತ್ಸರ್ಯದಿಂದ ಕುದಿಯುತ್ತಿತ್ತು. ಕರೆ ಕತ್ತರಿಸಿದ ಕೂಡಲೇ ಅಚಿಂತ್ಯನ ಬೆನ್ನ ಮೇಲೆ ಬಾಸುಂಡೆ ಬಿದ್ದಿತು. ನೋಡು, ಅತುಲ್ಯಂಗೆ ನಿನಗಿಂತ 2 ಮಾರ್ಕ್ಸ್ ಜಾಸ್ತಿ. ಇಬ್ಬರೂ ಒಂದೇ ಕ್ಲಾಸು, ಇಬ್ಬರಿಗೂ ಒಬ್ಬರೇ ಟೀಚರು. ಅವನಿಗೆ ಅಕ್ಕ ಸ್ವಲ್ಪ ಕೂಡ ಜೊತೇಲಿ ಕುತ್ಕೊಂಡು ಓದಿಸಲ್ಲ. ನಾನು 24 ಗಂಟೆನೂ ನಿನ್ನ ಜೊತೆಗೆ ಇದ್ದು ಕಷ್ಟಪಟ್ಟು ಹೇಳ್ಕೊಡ್ತೀನಿ, ಆದರೂ ನಿನಗೆ ಮಾರ್ಕ್ಸ್ ಕಡಿಮೆ, ಹೇಳುತ್ತಾ ಅಚಿಂತ್ಯನಿಗೆ ಹೊಡೆಯುತ್ತಾ ತಾನೇ ಅಳುತ್ತಿದ್ದಳು. ಅರ್ಚನಾ, ಸಾಕು ಬಿಡು, ಯಾಕಿಷ್ಟು ಹೊಡಿತಾ ಇದೆಯಾ? ಮುಂದಿನ ಸರಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ಬಿಡು ಅವನ್ನ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡ ಆದರ್ಶ್. ಬಿಡಿ ಅವನ್ನ, ಈಗಿಂದಾನೇ ಅವನನ್ನು ಸ್ಟ್ರಿಕ್ಟಾಗಿ ಬೆಳೆಸದೇ ಇದ್ದರೆ ಮುಂದೆ ಅವನು ನಿಮ್ಮ ಥರ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರಬೇಕಾಗತ್ತೆ ಎಂದು ಹೇಳಿ ಕೈಲಿದ್ದ ಸ್ಕೇಲ್ ಬಿಸಾಡಿದವಳು. ಛೇ, ನನ್ನ ಹಣೆ ಬರಾನೇ ಇಷ್ಟು. ನೀವು ಭಾವಂಗಿಂತ ಯಾವುದರಲ್ಲೂ ಮುಂದಿಲ್ಲ, ಇವನು ಅತುಲ್ಯನಿಗಿಂತ ಎಲ್ಲದರಲ್ಲೂ ಹಿಂದೆ, ಅಳುತ್ತಾ ಕುಳಿತಳು. ಅವಳಾಗಿಯೇ ಕರೆದುಕೊಂಡಿರುವ ದುಃಖಕ್ಕೆ ಸಮಾಧಾನ ಹೇಳಲು ಹೋಗಲಿಲ್ಲ ಆದರ್ಶ್. ಕಾಲ ಉರುಳುತ್ತಿತ್ತು. ಒಮ್ಮೊಮ್ಮೆ ಅಚಿಂತ್ಯನ ಕೈ ಮೇಲಾದರೆ ಇನ್ನೊಮ್ಮೆ ಅತುಲ್ಯ ಮೊದಲಿಗನಾಗುತ್ತಿದ್ದ. ಅತುಲ್ಯ ಮೊದಲಿಗನಾದಾಗೆಲ್ಲ ಅರ್ಚನಾ ಸನ್ನೆ ಹಿಡಿದವಳಂತೆ ಆಡುತ್ತಿದ್ದಳು. ಅಚ್ಚು, ನಾನಂತೂ ನಿಮ್ಮಮ್ಮನ ಆಸೆ ನೆರವೇರಿಸಲಿಲ್ಲ. ಜೀವನದಲ್ಲಿ ಯಾವತ್ತೂ ಅಣ್ಣನಿಗಿಂತ ಯಾವುದರಲ್ಲೂ ಮೇಲೆ ಇರಲಿಲ್ಲ. ನೀನಾದರೂ ಅಮ್ಮಂಗೆ ನೆಮ್ಮದಿ ಕೊಡಪ್ಪ, ಒಳ್ಳೆ ಮಾರ್ಕ್ಸ್ ತೆಗೆದು ಮುಂದೆ ಬಾರಪ್ಪ. ಆದರ್ಶನ ಈ ಮಾತು ಪದೇ ಪದೇ ಅಚಿಂತ್ಯನ ಕಿವಿಯಲ್ಲಿ ಮೊಳಗುತ್ತಿತ್ತು. 10ನೇ ತರಗತಿ ಪರೀಕ್ಷೆಗೆ ಓದಲು ಕುಳಿತವನಿಗೆ ಅಪ್ಪ ಅಮ್ಮನ ನಿರೀಕ್ಷೆ ಪೂರೈಸುವುದಕ್ಕಿಂತಲೂ ರೈಲು ಕಂಬಿಯ ಮೇಲೆ ಕೊರಳು ಇಡುವುದೇ ಸುಲಭ ಎನಿಸಿತು. ಅಚಿಂತ್ಯ, ಅತುಲ್ಯನಿಗಿಂತ ಮಾರ್ಕ್ಸ್ ಹೆಚ್ಚಿಗೆ ಬರಲೇಬೇಕು ನಿಂಗೆ. ಅಚ್ಚು, ನಾನಂತೂ ನಿಮ್ಮಮ್ಮನ ನಿರಾಸೆ ಮಾಡಿದೆ, ನೀನಾದರೂ ಅವಳ ಆಸೆ ಪೂರೈಸು. ಅಚಿಂತ್ಯನ ಕಿವಿಯಲ್ಲಿ ಈ ಇಬ್ಬರ ದನಿಗಳೇ ಮೊಳಗಿ ಹತ್ತಿರ ಬರುತ್ತಿದ್ದ ರೈಲಿನ ಸದ್ದು ಸಣ್ಣದೆನಿಸಿತು. ಪರೀಕ್ಷೆ ಎದುರಿಸುವುದಕ್ಕಿಂತ ಪ್ರಾಣ ಕೊಡುವುದೇ ಲೇಸು ಎನಿಸಿದವನಿಗೆ ನಿರಾಸೆ ಮಾಡದೆ ಚುಕುಬುಕು ರೈಲು ಅವನನ್ನು ಮುಕ್ತಗೊಳಿಸಿತ್ತು. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರಲ್ಲ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.